ರಾಜಧಾನಿಯಲ್ಲಿ ಬೆಳ್ಳಂಬೆಳಗ್ಗೆ ಕೇಳಿಸಿದೆ ಗುಂಡಿನ ಸದ್ದು. ಕೊಲೆ ಆರೋಪಿ ಕಾಲಿಗೆ ಗುಂಡೇಟು ಹೊಡೆದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರ್ಜಾಪುರ ಪೊಲೀಸರಿಂದ ಆರೋಪಿ ಮೇಲೆ ಫೈರಿಂಗ್ ಆಗಿದೆ. ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗುಂಡೇಟು ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದ ಈ ಆರೋಪಿ ಶ್ರೀನಿವಾಸ್ನನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಆತನಿಗೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗ್ತಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಈತನ ಮೇಲೆ ಇದ್ದಂತಹ ಆರೋಪ ಏನು, ಏನೇನ್ ಮಾಡಿದ್ದ, ಬೆಳಗ್ಗಿನ ಕಾರ್ಯಾಚರಣೆ ಹೇಗಿತ್ತು? ಸಭಾ ಆನೇಕಲ್ ಪೊಲೀಸ್ ಠಾಣಾ ಆನೇಕಲ್ನ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಅನ್ನುವಂತಹ ರೌಡಿ ಶೀಟರ್ನ ಕಾಲಿಗೆ ಗುಂಡನ್ನು ಹೊಡೆದು ಆತನನ್ನು ಬಂಧಿಸಿರುವಂಥದ್ದು. ಯಾವ ಒಂದು ಕಾರಣಕ್ಕಾಗಿ ಈತನ ಕಾಲಿಗೆ ಗುಂಡನ್ನು ಹೊಡೆಯಲಾಗಿದೆ ಅನ್ನೋದನ್ನು ನೋಡ್ತಾ ಹೋದ್ರೆ, ಜನವರಿ 28ರಂದು ಮಾಜಿ ರೌಡಿ ಶೀಟರ್ ವೆಂಕಟೇಶ್ ಅನ್ನುವರ ಹತ್ಯೆಯಾಗಿರುತ್ತೆ. ಆ ಹತ್ಯೆಯಲ್ಲಿ ಈತ ಪ್ರಮುಖ ಆರೋಪಿ ಆಗಿರ್ತಾರೆ. ಪೊಲೀಸರು ಕೂಡ ಈತನನ್ನ ಹುಡುಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈತ ದೊಮ್ಮಸಂದ್ರದ ಬಳಿಯಲ್ಲಿ ಇರ್ತಾನೆ ಅನ್ನುವಂಥ ಒಂದು ಮಾಹಿತಿ ಏನಿರುತ್ತೆ ಅದು ಪೊಲೀಸರಿಗೆ ಸಿಗುತ್ತೆ. ಆ ಸಂದರ್ಭದಲ್ಲಿ ಆತನನ್ನ ಬಂಧಿಸಲಿಕ್ಕೆ ಹೋಗ್ತಾರೆ. ಈ ಯಾವ ವೇಳೆ ಶ್ರೀನಿವಾಸ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕಾನ್ಸ್ಟೇಬಲ್ ಇರ್ಫಾನ್ ಅನ್ನುವಂಥವರ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ನವೀನ್ ರವರು ಮೊದಲು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ. ಆತನಿಗೆ ಶರಣಾಗುವಂತೆ ವಾರ್ನಿಂಗ್ ಅನ್ನ ಕೂಡ ಕೊಡ್ತಾರೆ. ಆದ್ರೆ ಈತ ಶರಣಾಗುವಂತೆ ಕಾಣೋದಿಲ್ಲ. ಹಾಗಾಗಿ ಈತನ ಕಾಲಿಗೆ ಗುಂಡನ್ನು ಹೊಡೆದು ಆತನನ್ನ ಬಂಧಿಸಿರುವಂಥದ್ದು. ಅಂದ್ರೆ ಆನೇಕಲ್ ವ್ಯಾಪ್ತಿಯಲ್ಲಿ ಆನೇಕಲ್ನ ಒಂದು ವ್ಯಾಪ್ತಿ ಏನು ಬರುತ್ತೆ, ಆ ಒಂದು ವ್ಯಾಪ್ತಿಯಲ್ಲಿ ಈ ರೀತಿಯ ಪ್ರಕರಣಗಳು ಸಾಕಷ್ಟು ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರೌಡಿಗಳ ಹಾವಳಿ ಏನಿದೆ ಅದು ಮಿತಿ ಮೀರಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಕೊಲೆ ಪ್ರಕರಣಗಳು ಕೂಡ ಅಲ್ಲಿ ದಾಖಲಾಗ್ತಾ ಇರೋದ್ರಿಂದಾಗಿ ಪೊಲೀಸರು ಕೂಡ ಈಗ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೌಡಿಗಳನ್ನ ನಾವು ಅವರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅವರ ವಿರುದ್ಧವಾಗಿ ನಾವು ಸೂಕ್ತ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಎಚ್ಚರಿಕೆ ಸಂದೇಶವನ್ನ ಈಗಾಗಲೇ ಕೊಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇವರ ಹಾವಳಿ ಏನಿರುತ್ತೆ ಸಾಕಷ್ಟು ಜಾಸ್ತಿ ಆಗಿರುತ್ತೆ. ಅಷ್ಟೇ ಅಲ್ಲದೆ ಆತ ರೌಡಿಸಮ್ ಅನ್ನ ಕೂಡ ಬಿಟ್ಟಿರ್ತಾನೆ ವೆಂಕಟೇಶ್. ಆದ್ರೂ ಕೂಡ ಆತನನ್ನ ಇವರು ಕೊಲೆ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಇವರ ಗ್ಯಾಂಗ್ ನಲ್ಲಿರುವಂತಹ ಪ್ರತಿಯೊಬ್ಬರನ್ನ ಕೂಡ ಬಂಧಿಸುವಂತ ಒಂದು ಕೆಲಸಕ್ಕೆ ಈಗಾಗಲೇ ಸರ್ಜಾಪುರ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈತ ಶ್ರೀನಿವಾಸ್ ಏನಿರ್ತಾನೆ, ಈತ ಸಾಕಷ್ಟು ರೌಡಿಸಮ್ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗ್ತಾ ಇರ್ತಾನೆ. ಹಾಗೆ ಸಮಾಜದಲ್ಲಿ ಭಯ ತರಿಸುವಂತಹ ಒಂದು ವಾತಾವರಣವನ್ನ ಕೂಡ ಈತ ಸೃಷ್ಟಿಸ್ತಾ ಇರ್ತಾನೆ. ಆ ಒಂದು ನಿಟ್ಟಿನಲ್ಲಿ ಈತನನ್ನ ಬಂಧಿಸುವಂತಹ ಸಮಯದಲ್ಲಿ ಈ ರೀತಿಯ ಒಂದು ಘಟನೆ ಆಗಿರುವಂಥದ್ದು. ಆತ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಹಾಗಾಗಿ ಪೊಲೀಸರೇ ಆತನ ಕಾಲಿಗೆ ಗುಂಡನ್ನ ಹೊಡೆದು ಆತನನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.